ರಾಜ್ಯ ಬಿಜೆಪಿಯಲ್ಲಿ ಪ್ರತಿ 3 ವರ್ಷಕ್ಕೊಂದು ಸಲ ಮಂಡಳ ಅಧ್ಯಕ್ಷರಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷರವರೆಗೆ ಬದಲಾವಣೆ ಆಗ್ತಾ ಇದೆ. ಅದೇನಾದರೂ ಸ್ಪೆಷಲ್ ಕೇಸ್ ಅಂತ ಬಂದಾಗ ಮಾತ್ರ ಅವರು ಎಕ್ಸ್ಟೆನ್ಷನ್ ಮಾಡಿರುವಂಥದ್ದು ನಮ್ಮ ಬೈಲಾಸ್ದಲ್ಲಿದೆ. ಆದರೆ ಕೆಲವೊಂದಿಷ್ಟು ಅಸಮಾಧಾನವೂ ಇದೆ. ಅವರು ವಯಸ್ಸಿನ ಚಿಕ್ಕವರಾಗಿರೋದ್ರಿಂದ ಇನ್ನು ಬರುವಂಥ ಉಳಿದಿರುವಂಥ ಸಮಯದಲ್ಲಿ ಅವರು ಹಿರಿಯರ ಮಾರ್ಗದರ್ಶನವನ್ನು ತಗೊಂಡು ಅವರು ಇನ್ನೂ ಪಕ್ಷ ಸಂಘಟನೆ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದಾಗ್ತದೆ ಅನ್ನೋಂಥದ್ದಿದೆ. ಒಂದು ವೇಳೆ ಈಗಾಗಲೇ ಅದನ್ನು ಬದಲಾವಣೆ ಆಗುವಂಥದ್ದು ಎಲ್ಲಿ ಚರ್ಚೆ ಆಗಿಲ್ಲ. ಯಾಕೆ ಇನ್ನೂ 2-3 ಮಂತ್ಸ್ ಇದೆ. ಅದು ಆ 2-3 ಮಂತ್ಸ್ ಆದಮೇಲೆ ಅವ್ರನ್ನೇನಾದರೂ ಬದಲಾವಣೆ ಮಾಡುವಂಥ ಸಂದರ್ಭ ರಾಷ್ಟ್ರೀಯ ನಾಯಕರು ಏನಾದರೂ ತೆಗೆದುಕೊಂಡ್ರೆ ಅವರಾಗಲೇ ನನಗೆ ಜವಾಬ್ದಾರಿಯನ್ನು ಕೊಟ್ಟು ಮಾಡಿದ್ರಂದರೆ ನಾನು ಹಗಲು ರಾತ್ರಿ ರಾಜ್ಯವನ್ನು ಸುತ್ತಾಡಿ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಅವ್ರು ಈಗಾಗಲೇ ಇರೋದ್ರಿಂದ ನಾನೇನು ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ. 100%. ಯಾಕಂದರೆ ಈಗಾಗಲೇ ನಾನು ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೀನಿ, ರಾಜ್ಯ ಉಪಾಧ್ಯಕ್ಷರಾಗಿ ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಐರನ್ ಕಲೆಕ್ಷನ್ ಕಮಿಟಿ ಸಂಚಾಲಕನಾಗಿ ವಿವಿಧ ಜವಾಬ್ದಾರಿಯನ್ನು ಕೊಟ್ಟಾಗ ನಾನು ಯಶಸ್ವಿಯಾಗಿ ನಿಭಾಯಿಸಿದ್ದೇನೆ. ಮತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ 2 ಬಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಮೈನ್ಸ್ ಆ್ಯಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ದ ಸಚಿವನಾಗಿ ಕೆಲಸ ಮಾಡುವಂಥ ಅವಕಾಶ ನಮ್ಮ ಪಕ್ಷದ ಹಿರಿಯರು ಮತ್ತು ಪರಿವಾರದ ಹಿರಿಯರು ಕೊಟ್ಟಿದ್ದರು. ಅದು ಯಾವುದೇ ಒಂದು ಕಪ್ಪುಚುಕ್ಕೆ ಬರಲಾರ್ದಂತೆ ನಾನು ಯಶಸ್ವಿಯಾಗಿ ನಡೆಸಿದ್ದೇನೆ. ಅದು ಮುಂಬರುವಂಥ ದಿವಸದಲ್ಲಿ ಪಕ್ಷದ ಹಿರಿಯರು, ಪರಿವಾರದ ಹಿರಿಯರು, ರಾಷ್ಟ್ರೀಯ ನಾಯಕರು ಏನು ಜವಾಬ್ದಾರಿಯನ್ನು ಕೊಡ್ತಾರೆ ಆ ಜವಾಬ್ದಾರಿಯನ್ನು ನಿಶ್ಚಿತವಾಗಿ ನಾನು ಸರಿಯಾಗಿ ಮಾಡ್ತಾಯಿದ್ದೇನೆ. ಈಗ ಆ ಪೋಸ್ಟ್ ಖಾಲಿ ಇರದೇ ಇರೋದ್ರಿಂದ ಅದಕ್ಕೆ ನಾನು ಯಾವುದೇ ರೀತಿಯಿಂದ ಆಕಾಂಕ್ಷಿ ಅಲ್ಲ. ಈಗ ಮೊನ್ನೆ ನಡೆದಿರುವಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗಿರುವಂಥದ್ದು ಸತ್ಯ. ಏಕೆಂದರೆ ಈಗಾಗಲೇ ನಮಗಿರುವಂಥ ಸಂಖ್ಯೆ, ಕಾಂಗ್ರೆಸ್ಸಲ್ಲಿರುವಂಥ ಸಂಖ್ಯೆ ನೋಡಿದಾಗ ನಮಗೆ 11 ಸೀಟಲ್ಲಿ ಮೈನಸ್ ಆಗಿ ಅವ್ರ ಕಡೆ 11 ಸೀಟ್ ಪ್ಲಸ್ ಆಗಿರುವಂಥದ್ದು ನೋಡಿದರೆ ಇದು ನೇರವಾಗಿ ಅಡ್ಡ ಮತದಾನ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಆಗ್ತಾಯಿದೆ. ಇದರಿಂದ ಯಾರು ಅನ್ನುವಂಥದ್ದನ್ನು ಕಂಡುಹಿಡುವಂಥದ್ದು ಒಂದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ಇದು ಕಾನ್ಫಿಡೆನ್ಷಿಯಲ್ ವೋಟ್ ಇರ್ತಾ ಇರೋದ್ರಿಂದ ನಾವು ಇಂಥವರೇ ಇದನ್ನು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಸಿಗುವಂಥದ್ದು ಭಾಳ ಕಷ್ಟ. ನಾವೇನು ಹೇಳ್ತಿರ್ತೀವಿ, 100 ಜನ ಕಳ್ಳರು ತಪ್ಪಿಸ್ಕೊಂಡು ಸಹಿತ ಒಬ್ಬ ನಿಷ್ಠಾವಂತನಿಗೆ ಶಿಕ್ಷೆ ಆಗಬಾರ್ದು ಅನ್ನುವಂಥದ್ದು ಏನಿರ್ತದೆ ಅದು ಆಗಬಾರ್ದು. ಆದರೂ ಸಹಿತ ಅವರು 4 ಗೋಡೆ ಮಧ್ಯದಲ್ಲಿ ಏನಾದರೂ ಅವ್ರಿಗೆ ಪ್ರೂಫ್ಗಳು ಸಿಕ್ಕಾಗ ಅವ್ರು ತಿಳುವಳಿಕೆ ಹೇಳಿ ಮುಂಬರುವಂಥ ದಿವಸದಲ್ಲಿ ಈ ರೀತಿ ಆಗಲಾರ್ದಂತೆ ನೋಡ್ಕೊಳ್ಳುವಂಥದ್ದು ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಹೈಕಮಾಂಡು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಅವರು ಈಗಾಗಲೇ ಮುಂದೆ ಬರುವಂಥ ದಿವಸದಲ್ಲಿ ಇದೇ ಥರ ರಿಪೀಟ್ ಏನಾದರೂ ಮಾಡಿದ್ದೇ ಆದಲ್ಲಿ ಅವ್ರ ಮೇಲೆ ಪಕ್ಷ ಮತ್ತು ಹೈಕಮಾಂಡು ನಿಶ್ಚಿತವಾಗಿ ಸಹಿತ ಕಠಿಣ ಕ್ರಮವನ್ನು ಅವ್ರ ಮೇಲೆ ಕೈಗೊಳ್ತಾರೆ. ಇಲ್ಲ, ರಾಜ್ಯಾಧ್ಯಕ್ಷರು ಒಂದು ಎಮೋಷನ್ದಲ್ಲಿ ಆ ಮಾತನ್ನು ಹೇಳಿದ್ದಾರೆ. ಆ್ಯಕ್ಚುಲಿ ಆ ರೀತಿ ಹೇಳಬಾರ್ದಾಗಿತ್ತು. ಆಮೇಲೆ ಅವರು ಸಹಿತ ನನಗೆ ಬೇಜಾರಾಗಿ ಆ ಮಾತನ್ನು ಹೇಳಿದ್ದೇನೆ. ನನ್ನ ಮಾತನ್ನು ವಾಪಸ್ ತಗೋತೀನಿ ಅನ್ನೋಂಥ ಮಾತನ್ನು ಸಹಿತ ಅವ್ರು ಮೀಡಿಯಾ ಮುಂದೆ ಮತ್ತು ಪತ್ರಿಕೆ ಮುಂದೆ ಹೇಳಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಚರ್ಚೆಯನ್ನು ಅವಶ್ಯಕತೆಯಲ್ಲಿ ಅನ್ನಿಸ್ತಾ ಇದೆ. ಒಟ್ಟಾರೆ ಇದು ಅಡ್ಡ ಮತದಾನ ಆಗುವಂಥದ್ದು ಕೇವಲ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಹಿಂದಿನ ಇತಿಹಾಸವನ್ನು ತೆಗೆದು ನೋಡಿದಾಗೂ ಸಹಿತ ಕರ್ನಾಟಕದಲ್ಲಿರ್ಬೋದು, ನಮ್ಮ ರಾಜ್ಯದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ ಸಹಿತ ಅಡ್ಡ ಮತದಾನ ಆಗಿರುವಂಥದ್ದು ಗೊತ್ತಾಗಿದೆ. ಅದ್ರ ಸಲುವಾಗಿ ಅದನ್ನು ಸತ್ಯಾಸತ್ಯತೆ ತಿಳಿದ ಮೇಲೆ ನಮ್ಮ ಹೈಕಮಾಂಡ್ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಅವರು ಆ್ಯಕ್ಚುಲಿ 2 ದಿವಸದಿಂದ ಡೆಲ್ಲಿಲಿದ್ದರು. ಆ ಡೆಲ್ಲಿದಿಂದ ಬರಬೇಕಾದ್ರೆ ನೇರವಾಗಿ ಬೆಂಗಳೂರು ಬರಲಾರ್ದೇ ಅಲ್ಲೇ ಮಂಗಳೂರಿಂದ ಆ ಕಡೆ ವಾಪಸ್ ಮಂಜುನಾಥ್ ದರ್ಶನಕ್ಕೆ ಅವ್ರು ಹೋಗಿದ್ದಾರೆ. ಇಲ್ಲಿಂದ ಹೋಗಬೇಕಾದ್ರೆ ಮತ್ತು ಅವ್ರು ಉಳಿದವ್ರ ಫ್ರೆಂಡ್ಸ್ಗಳ ಜೊತೆ ಹೋಗ್ತಾಯಿದ್ರು. ನೇರವಾಗಿ ಅಲ್ಲಿ ಬಂದಿರೋದ್ರಿಂದ ಅವ್ರು ಒಬ್ಬರೇ ಹೋಗಿದ್ದಾರೆ. ಅವರೇ ಹೇಳಿರುವಂಥದ್ದು ನನ್ನ ವಿರುದ್ಧವೂ ಕೂಡ ಈಗ ಅಡ್ಡ ಮತದಾನ ಮಾಡ್ಸಕ್ಕೆ ಇವರೇ ಹಚ್ಚಿದ್ದಾರೆ ಅಂತ ಹೇಳ್ಕೊಂಡು ಅಪಪ್ರಚಾರ ಆಗ್ತಾ ಇದೆ. ಆದ್ರಿಂದ ಇಲ್ಲಿ ದೇವಸ್ಥಾನದಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಅಂತ ಕೆಲಸ ನಾ ಮಾಡಿಲ್ಲ ಅಂತಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸರ್. ಅಲ್ಲಿ ದೇವಸ್ಥಾನ ಒಂದು ಸನ್ನಿಧಿಯಲ್ಲಿ ಮತ್ತು ಒಳ್ಳೇದಾಯ್ತು. ಅಶೋಕ್ ಮತ್ತು ವಿಜೇಂದ್ರ ಜೊತೆ ಒಂದು ವೈಮನಸ್ಸಿರೋ ಕಾರಣಕ್ಕೋಸ್ಕರ ಇವರು ಅವ್ರಿಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು, ಇವರು ಅವ್ರಿಗೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ಆಗಿದೆ ಅನ್ನುವಂಥದ್ದು ಕೂಡ ಈಗ ಶೋಭಾ ಕರಂದ್ಲಾಜೆ ಅವರು ಅದನ್ನು ಮಾಡಿದ್ದಾರೆ ಅಂತೇಳಿ ಕೂಡ ಆರೋಪ ಮಾಡ್ತಾರೆ ಸರ್. ಇಲ್ಲ, ಈಗ ಅವ್ರು ಯಾರೋ ಆರೋಪ ಮಾಡಿದ್ರು ಸಹಿತ ತಮ್ಮ ಮನಸ್ಸಿನ ಸಮಾಧಾನ ಸಲುವಾಗಿ, ಈಗ ಧರ್ಮಸ್ಥಳ ಭಾಳ ಪುಣ್ಯದ ಕ್ಷೇತ್ರ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಇಂಥದ್ದು ಯಾರಾದ್ರೂ ಧರ್ಮಸ್ಥಳದ ಪ್ರಿಮೈಸಿಸ್ದಲ್ಲಿ ಸುಳ್ಳನ್ನು ಆಡಿದರೆ ಅವ್ರ ಮೇಲೆ ಭಗವಂತ ನಿಶ್ಚಿತವಾಗಿಯೂ ಸಹಿತ ಒಂದು ಶಾಪ ಕೊಡ್ತಾನೆ ಅನ್ನುವಂಥದ್ದು ಇದೆ. ಆದರೆ ಅವ್ರು ತಮ್ಮ ಮನಸ್ಸಿಗೆ ಖಾತ್ರಿ ಇರೋದ್ರಿಂದ ಅವ್ರು ಆ ಮಾತನ್ನು ಹೇಳಿರ್ಬೋದು. ಅದು ಅವ್ರ ಮನಸ್ಸಿಗೆ ನೆಮ್ಮದಿ ತರ್ತಾ ಇದ್ದರಿಂದ ಅವ್ರು ವೈಯಕ್ತಿಕವಾಗಿ ಅವ್ರು ಹೇಳ್ಬೋದು. ಆದರೆ ಸಾರ್ವಜನಿಕವಾಗಿ ನಮ್ಮ ಪಕ್ಷದ ಉಳಿದ ಶಾಸಕರನ್ನ ಆನೆ ಪ್ರಮಾಣ ಮಾಡಿಸುವಂಥದ್ರ ಕಡೆ ಗಮನ ಕೊಡಬಾರ್ದು. ಅದು ಸರಿಯಾದ ಪದ್ಧತಿ ಅಲ್ಲ ಅನ್ನೋಂಥದ್ದನ್ನು ಹೈಕಮಾಂಡ್ ಹೇಳೋದ್ರಿಂದ ಅದು ಕೈ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.